ಕೊನೆಗೂ ರಾಯರ್ ಕರೆದಿದ್ದಾಯಿತು, ನಾನು ಹೋಗಿದ್ದಾಯಿತು. ಗುಡ್ ಮಾರ್ನಿಂಗ್ ಎವ್ರಿವಾನ್, ನಾನು ನಿಮ್ಮ ಪ್ರೀತಿಯ ಹುಬ್ಳಿ ಹುಡುಗಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನಮ್ಮಮ್ಮ ಹಾಗೆ ಅವ್ರ ಫ್ರೆಂಡ್ಸ್ ಇಬ್ಬರು ಕೂಡ ಬರ್ತಾ ಇದ್ರು. ನಾವೆಲ್ಲ ಎಲ್ಲಿ ಹೊರಟಿದ್ದೀವಿ ಅಂದರೆ ಹೊನಗನಹಟ್ಟಿಗೆ. ರೀಚ್ ಆಗೋವಷ್ಟರಲ್ಲಿ 8 o'clock ಆಗಿತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ದೇವಸ್ಥಾನ ಓನ್ಲಿ 2 kilometers ಅಂತ ಹೇಳಿದ್ರು. ಸೊ ನಾವು ನಡ್ಕೊಂಡು ಗೂಗಲ್ ಮ್ಯಾಪ್ ಹಾಕ್ಕೊಂಡು ನಡ್ಕೊಂಡು ಹೋದ್ವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ತುಂಬ ಆಟೋಗಳ ವ್ಯವಸ್ಥೆ ಎಲ್ಲ ಇದೆ ಅಂತ ಗೊತ್ತಾಯಿತು. ಇದೇ ನೋಡಿ ಹೊನ್ನವ ಮಂತ್ರಾಲಯ. ದರ್ಶನ ಮಾಡೋಕ್ಕೆ ಅಂತ ನಾವು ಒಳಗಡೆ ಹೋದ್ವಿ. ಅಲ್ಲಿ ಹೋದರೆ ಹರಕೆಗಳ್ದು ಏನೇನೋ ಮಾಡ್ತಾ ಇದ್ರು ಜನಗಳು. ನನಗೂ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿರಲಿಲ್ಲ. ನಮ್ಮಮ್ಮ ಅವರ ಫ್ರೆಂಡು ಅಲ್ಲಿ ಹೋಗಿ ಏನಾದರೂ ಬೇಡ್ಕೊಂಡು ಬಂದರೆ ನಿಜವಾಗ್ಲೂ ಆಗುತ್ತೆ ಅಂದ್ಬಿಟ್ಟು 2-3 ಎಕ್ಸಾಂಪಲ್ಸ್ ಕೊಟ್ಟರು ಅವ್ರ ಲೈಫಲ್ಲೇ ನಡೆದಿರೋ ಅಂಥದ್ದು. ಸೊ ನಾನು ನಮ್ಮಮ್ಮ ಅಲ್ಲಿಗೆ ಹೋದ್ವಿ. ಊಟದ ವ್ಯವಸ್ಥೆ ಕೂಡ ಬೆಳಗ್ಗೆನೇ ಇತ್ತು. 24 hours into 7 ಅಂದರೆ 7 days ಕೂಡ ಅದು ಓಪನ್ ಇರುತ್ತೆ ಆ ದೇವಸ್ಥಾನ ಅಂತ ಅಲ್ಲಿರೋ ಜನಗಳು ನಮಗೆ ಹೇಳಿದ್ರು. ಸೊ ನಾವು ಊಟನ ಮುಗಿಸ್ಕೊಂಡು ನಾವು ಹೊರಟಿದ್ದು ಇಸ್ಕಾನ್ ಟೆಂಪಲ್ಗೆ. ನಮಗೆ ನಾವು ರೀಚ್ ಆಗೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಗೂಗಲ್ ಮ್ಯಾಪಲ್ಲಿ ನಾನು ಸರ್ಚ್ ಮಾಡಿದಾಗ 1 ಗಂಟೆಗೆಲ್ಲ ಕ್ಲೋಸ್ ಅಂತ ತೋರಿಸ್ತಾ ಇತ್ತು. ರಾಧೆ ಕೃಷ್ಣನ ದರ್ಶನವನ್ನು ಪಡ್ಕೊಂಡು ನಾವು ಅಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಾನು ಸ್ವಲ್ಪ ಹೊನ್ನವ ಮಂತ್ರಾಲಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಲೊಕೇಟೆಡ್ ಆಗೋದು ಮಾಗಡಿ ರಸ್ತೆ. ನಾವು ಮೆಜೆಸ್ಟಿಕ್ಕಿಂದ ಹೋದ್ವಿ. ತಾವರೆಕೆರೆ ಬಸ್ಸಲ್ಲಿ ನಾವು ಹೊನ್ನಗನಹಟ್ಟಿ ಅಂತ ಒಂದು ಸ್ಟಾಪ್ ಬರುತ್ತೆ. ಅಲ್ಲಿಂದ 2 kilometers ಆಗುತ್ತೆ ಇದು ಮಂತ್ರಾಲಯ. ನಡ್ಕೊಂಡಾದರೂ ಹೋಗ್ಬೋದು, ಇಲ್ಲಾಂದರೆ ಆಟೋ ವ್ಯವಸ್ಥೆ ಕೂಡ ಇದೆ. ಕೂಡ ಆ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿಪಡಿಸ್ಕೊಳ್ಳಿ. ಇದು ನನ್ನ ಫ್ರೈಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಇದು ಸ್ವಲ್ಪ ಎಡಿಟಿಂಗ್ ಎಲ್ಲ ಪೆಂಡಿಂಗಲ್ಲಿದ್ವು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಮನೆಗೆ ಬರೋ ಅಷ್ಟರಲ್ಲಿ 4 ಗಂಟೆ ಮೇಲೆ ಆಗೋಗಿತ್ತು. ಸ್ವಲ್ಪ ಎಂಡ್ ಆಫ್ ದಿ ಡೇ ಐಸ್ ಕ್ರೀಮ್ನ ತಿಂದ್ಬಿಟ್ಟು ಈ ಡೇನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.